ನನ್ನೆಲ್ಲ ರೈತ ಮಿತ್ರರಿಗೆ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ PM ಚೌಗ್ಲಾ. ಇಲ್ಲಿ ನೋಡ್ತಾ ಇದ್ದೀರಿ, ಇದು 10 ಗುಂಟೆನಲ್ಲಿ ಕಕ್ಕುಂಬರನ್ನು ನಾಟಿ ಮಾಡಿದ್ದೀವಿ. ಸುಮಾರು 110 ದಿನಗಳಾಯ್ತು ಈಗ. ಸೊ ಇದನ್ನು ಕಟ್ಟಿಂಗ್ ಮಾಡಲಿಕ್ಕೆ ಆರಂಭ ಮಾಡಿ ಏನಪ್ಪ ಅಂತಂತಂದರೆ 45 ದಿನಗಳಾಯಿತು. ಸೊ ಇನ್ನೂ ಕೂಡ ಉತ್ತಮವಾಗಿರ್ತಕ್ಕಂಥ ಈಲ್ಡ್ ಬರ್ತಾಯಿದೆ. ಅವರೇಜಾಗಿ ಹೇಳಬೇಕು ಅಂತಂದರೆ ಪ್ರತಿದಿನ 70 kg ಅಂತೆ ನಮಗೆ ಆರಂಭದಿಂದ, ಅಂದರೆ ಡೇ 45 ಡೇದಿಂದ ಇದು ಆರಂಭ ಆಗಿದೆ. 45 ದಿನಗಳು ಹಚ್ಚಿ ಅಂದರೆ ನಾಟಿ ಆಗಿ 45 ದಿನಗಳಿಂದ ಇದು ತನ್ನ ಒಂದು ಉತ್ಪನ್ನವನ್ನು ಕೊಡಲಿಕ್ಕೆ ಆರಂಭ ಮಾಡಿದೆ. ಸೊ ಹೀಗಾಗಿ ಏನಪ್ಪ ಅಂತಂದರೆ ಅಲ್ಲಿಂದ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಪ್ರತಿನಿತ್ಯ ಅವರೇಜ್ ಒಂದಿನ ಹೆಚ್ಚು ಒಂದಿನ ಕಡಿಮೆ ಆಗಿದೆ. ಒಂದೊಂದು ದಿನ 2 ಕ್ವಿಂಟಲ್ವರೆಗೂ ಕೂಡ ಒಂದು ಉತ್ಪನ್ನ ಬಂದಿದೆ. ಆದರೆ ಅವರೇಜಾಗಿ ನಾವು ತೆಗೆದುಕೊಂಡಾಗ ಆರಂಭದಲ್ಲಿ ಕಡಿಮೆ ಇರುತ್ತಲ್ಲ, ಹಾಗಾಗಿ ಅವರೇಜಾಗಿ ತೆಗೆದುಕೊಂಡಾಗ ಏನಪ್ಪ ಅಂತಂತಂದರೆ 70 kg ಪ್ರತಿದಿನ ಇಲ್ಲಿವರೆಗೂ ಕೂಡ ಬಂದಿದೆ. ಇನ್ನೂ ಕೂಡ ನನ್ನ ಒಂದು ಅಭಿಪ್ರಾಯದಂತೆ ಎಲ್ಲೋ ಒಂದು ಕಡೆಗೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ, ಇದು ನೋಡಿ. ಕೆಲವೊಂದು ಕಡೆಗೆ ಏನಾಗಿದೆ ಅಂತಂದರೆ ಬೆಳೆ ಸ್ವಲ್ಪ ಒಣಗಿದೆ. ಯಾಕಂತಂದರೆ ಒಂದಿಷ್ಟು ಹವಾಮಾನದ ವೈಪರೀತ್ಯದಿಂದಾಗಿ ರೋಗ ಬಂದಿರೋದ್ರಿಂದ, ವಿಶೇಷವಾಗಿ ಇದು ಯಾವುದು ಎಲೆ ಸುಡು ರೋಗ ಬಂದಿರೋದ್ರಿಂದ ಹಾಗಾಗಿದೆ. ಆದರೆ ಇನ್ನೂ ಕೂಡ ಬಹಳಷ್ಟು ಬೆಡ್ಗಳನ್ನು ಅವಲೋಕನ ಮಾಡಿದರೆ ಬೆಳೆ ಹಚ್ಚ ಹಸಿರಾಗಿದೆ. ಹೂವು ಮತ್ತು ಒಂದು ಸಣ್ಣ ಮುಗುರಿನಿಂದ ಕೂಡಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಹೀಗಾಗಿ ಏನಪ್ಪ ಅಂತಂದರೆ ಸರಿಯಾಗಿ ನಿರ್ವಹಣೆ ಮಾಡಿದರೆ ಈ ಸೌತೆ ಬೇಸಾಯದಲ್ಲಿಯೂ ಕೂಡ ರೈತರು ಸಾಕಷ್ಟು ಉತ್ಪನ್ನವನ್ನು ಪಡಿಬಹುದು. ಇಲ್ಲಿವರೆಗೆ ಎಷ್ಟು ಬಂತು ಅಂತ ನೀವು ಕೇಳಬಹುದು. ಆದ್ಮೇಲೆ ಸರಾಸರಿ ಏನಪ್ಪ ಅಂತಂದರೆ ಇಲ್ಲಿವರೆಗೆ ಅರೌಂಡ್ ಟೋಟಲ್ ಟರ್ನ್ ಓವರ್ ಬಂದುಬಿಟ್ಟು ಖರ್ಚು ವೆಚ್ಚ ಎಲ್ಲ ಸೇರಿಸಿಬಿಟ್ಟು ಆಗಿರ್ತಕ್ಕಂಥ ಒಂದು ಟರ್ನ್ ಓವರ್ ನೋಡಿದರೆ ಅರೌಂಡ್ ಒಂದು 90,000 ಆಗಿದೆ. ಆದರೆ ಅದರಲ್ಲಿ ಖರ್ಚನ್ನು ತೆಗೆದ್ರೆ ಏನಪ್ಪ ಅಂತಂದ್ರೆ ಅರೌಂಡ್ ಒಂದು 37,000 ಇಲ್ಲಿವರೆಗೆ ಏನಪ್ಪ ಅಂತಂದರೆ ಒಂದು ಆದಾಯ ಬಂದಿದೆ. ರೇಟ್ ವಿಚಾರ ಬಂದುಬಿಟ್ಟು ಏನಪ್ಪ ಅಂತಂದರೆ ಪ್ರಸ್ತುತ ಒಂದು ಸೌದಾ ರೇಟನ್ನು ಹೇಳಬೇಕು ಅಂತಂತಂದರೆ ಒಮ್ಮೊಮ್ಮೆ 20, 25 ರೂಪಾಯಿ, 30 ರೂಪಾಯಿ, ಈ ಸದ್ಯ ಏನಪ್ಪ ಅಂದ್ರೆ 40 ರೂಪಾಯಿ ನಡೆದಿದೆ. ಹೀಗಾಗಿ ಏನು ಅಂತಂದರೆ ವ್ಯತ್ಯಾಸಾತ್ಮಕವಾಗಿರ್ತಕ್ಕಂಥ ಬೆಲೆಯನ್ನು ಹೊಂದಿರ್ತದೆ. ಆದರೆ ತೂಕದಲ್ಲಿ ಇದು ಬಹಳೇನು ಏನು ನಾವು ಕೊಡಬೇಕಾಗಿರೋದಿಲ್ಲ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಜಡತ್ವವನ್ನು ಹೊಂದಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿಯೇ ಏನಪ್ಪ ಅಂತಂದ್ರೆ ತೂಕ ಬಂದುಬಿಡ್ತದೆ. ಹೀಗಾಗಿ ಏನು ಅಂತಂತಂದರೆ ಒಂದು ಉತ್ತಮ ಬೆಳೆ ಕಡಿಮೆ ಅವಧಿಯಲ್ಲಿ ಹೀಗೆ ಮಾಡ್ಕೋಬೋದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ವಿಡಿಯೋನ ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ನೇಹಿತ ಮಿತ್ರರು ಶೇರ್ ಮಾಡಿ. ಈ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.